ಇನ್ನು ಅನನ್ಯ ಭಟ್, ಎಲ್ಲೂ ಇಲ್ಲದ ಅನನ್ಯ ಭಟ್ ಪ್ರಕರಣದ ವಿಚಾರದಲ್ಲಿ ಸುಜಾತಾ ಭಟ್ ಈ ಮಟ್ಟಣ್ಣವರ್ ಅವರ ಮಾಯಾಜಾಲಕ್ಕೆ ಸಿಕ್ಕಾಕೊಂಡ್ರ. ಒಂದು ಗಾಳದ ಮೀನಿನ ರೀತಿನಲ್ಲಿ ಸಿಕ್ಕಾಕೊಂಡ್ರ. ಸುಜಾತಾ ಭಟ್ ಅವರ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸುಜಾತಾ ಭಟ್ ಕಣ್ಣೀರು ಹಾಕಿದ್ದಾರೆ. ಮಠಣ್ಣವರ ಮಾಯಾಜಾಲದಲ್ಲಿ ಸಿಲುಕಿದ್ರ ಸುಜಾತಾ ಭಟ್. ಈ ಸುಜಾತಾ ಮುಂದೆಯೂ ಕೂಡ ತಿಮರೋಡಿ ಗ್ಯಾಂಗ್ ಕಥೆ ಕಟ್ಟಿತ್ತ. ಎಸ್ಐಟಿ ಇದೀಗ ಸುಜಾತಾ ಮೊಬೈಲ್ ಅನ್ನ ಸೀಸ್ ಮಾಡಿ ಎಲ್ಲ ಕರೆಗಳನ್ನ ಕೇಳಿಸಿಕೊಳ್ತಾ ಇದೆ. ಸೊ ಈ ಮೊಬೈಲ್ ಅಲ್ಲಿ ಏನೆಲ್ಲ ರಹಸ್ಯಗಳು ಅಡಗಿದೆ, ಯಾರೆಲ್ಲ ಕರೆ ಮಾಡಿದ್ದಾರೆ ಸುಜಾತಾ ಭಟ್ಗೆ, ಯಾರಿಗೆಲ್ಲ ಲಿಂಕ್ಗಳು ಇದ್ದಾವೆ, ದೆಹಲಿಗೆ ಹೋಗಿದ್ದ ವಿಚಾರ ಏನಾದ್ರೂ ಇದೆಯಾ ಅದರಲ್ಲಿ? ಸ್ವತಃ ಸುಜಾತಾ ಭಟ್ ಹೇಳಿರ್ತಕ್ಕಂಥದ್ದು ಅವರ ಮೊಬೈಲ್ ಸೀಸ್ ಆಗಿದೆ ಅಂತ. ಬೆಂಗಳೂರಿನಿಂದ ಚಿನ್ನಯ್ಯ, ಮಟ್ಟಣ್ಣವರ್ ಹಾಗೂ ಸುಜಾತಾ ಪ್ರಯಾಣ ಬೆಳೆಸಿದ್ರಂತೆ. ಸುಜಾತಾ ಭಟ್ ಅವರನ್ನ ಗಿರೀಶ್ ಮಟ್ಟಣ್ಣವರ್ ಕರ್ಕೊಂಡು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ತನ್ನ ಬಾಡಿ ಗಾರ್ಡ್ ಅಂತ ಪರಿಚಯ ಮಾಡಿಸಿದ್ರಂತೆ. ದೆಹಲಿಯಲ್ಲಿ ವಕೀಲರ ಭೇಟಿ ಮಾಡಿದ್ರಂತೆ. ಇದೆಲ್ಲದರ ಬಗ್ಗೆ ಸುಜಾತಾ ಭಟ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಸುಜಾತಾ ಭಟ್ ಈ ಎಲ್ಲ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಬೆಂಗಳೂರು ಟು ದೆಹಲಿ ಫ್ಲೈಟ್ನಲ್ಲಿ ಕರ್ಕೊಂಡು ಹೋಗಿದ್ರಂತೆ ಮಟ್ಟಣ್ಣವರ್. ಚಿನ್ನಯ್ಯನನ್ನ ತನ್ನ ಬಾಡಿ ಗಾರ್ಡ್ ಅಂತ ಪರಿಚಯ ಮಾಡಿಕೊಟ್ಟಿದ್ರಂತೆ. ಈ ಸಿಚುವೇಶನ್ ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನ್ಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದು ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಹಾಗೆ ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗುದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಟ್ಟನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರನ್ನ ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರೋ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವ್ರವ್ರು ಅನುಭವಿಸ್ತಾರೆ. ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಇನ್ನು ಅನನ್ಯ ಭಟ್, ಎಲ್ಲೂ ಇಲ್ಲದ ಅನನ್ಯ ಭಟ್ ಪ್ರಕರಣದ ವಿಚಾರದಲ್ಲಿ ಸುಜಾತಾ ಭಟ್ ಈ ಮಟ್ಟಣ್ಣವರ್ ಅವರ ಮಾಯಾಜಾಲಕ್ಕೆ ಸಿಕ್ಕಾಕೊಂಡ್ರ. ಒಂದು ಗಾಳದ ಮೀನಿನ ರೀತಿನಲ್ಲಿ ಸಿಕ್ಕಾಕೊಂಡ್ರ. ಸುಜಾತಾ ಭಟ್ ಅವರ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸುಜಾತಾ ಭಟ್ ಕಣ್ಣೀರು ಹಾಕಿದ್ದಾರೆ. ಮಠಣ್ಣವರ ಮಾಯಾಜಾಲದಲ್ಲಿ ಸಿಲುಕಿದ್ರ ಸುಜಾತಾ ಭಟ್. ಈ ಸುಜಾತಾ ಮುಂದೆಯೂ ಕೂಡ ತಿಮರೋಡಿ ಗ್ಯಾಂಗ್ ಕಥೆ ಕಟ್ಟಿತ್ತ. ಎಸ್ಐಟಿ ಇದೀಗ ಸುಜಾತಾ ಮೊಬೈಲ್ ಅನ್ನ ಸೀಸ್ ಮಾಡಿ ಎಲ್ಲ ಕರೆಗಳನ್ನ ಕೇಳಿಸಿಕೊಳ್ತಾ ಇದೆ. ಸೊ ಈ ಮೊಬೈಲ್ ಅಲ್ಲಿ ಏನೆಲ್ಲ ರಹಸ್ಯಗಳು ಅಡಗಿದೆ, ಯಾರೆಲ್ಲ ಕರೆ ಮಾಡಿದ್ದಾರೆ ಸುಜಾತಾ ಭಟ್ಗೆ, ಯಾರಿಗೆಲ್ಲ ಲಿಂಕ್ಗಳು ಇದ್ದಾವೆ, ದೆಹಲಿಗೆ ಹೋಗಿದ್ದ ವಿಚಾರ ಏನಾದ್ರೂ ಇದೆಯಾ ಅದರಲ್ಲಿ? ಸ್ವತಃ ಸುಜಾತಾ ಭಟ್ ಹೇಳಿರ್ತಕ್ಕಂಥದ್ದು ಅವರ ಮೊಬೈಲ್ ಸೀಸ್ ಆಗಿದೆ ಅಂತ. ಬೆಂಗಳೂರಿನಿಂದ ಚಿನ್ನಯ್ಯ, ಮಟ್ಟಣ್ಣವರ್ ಹಾಗೂ ಸುಜಾತಾ ಪ್ರಯಾಣ ಬೆಳೆಸಿದ್ರಂತೆ. ಸುಜಾತಾ ಭಟ್ ಅವರನ್ನ ಗಿರೀಶ್ ಮಟ್ಟಣ್ಣವರ್ ಕರ್ಕೊಂಡು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ತನ್ನ ಬಾಡಿ ಗಾರ್ಡ್ ಅಂತ ಪರಿಚಯ ಮಾಡಿಸಿದ್ರಂತೆ. ದೆಹಲಿಯಲ್ಲಿ ವಕೀಲರ ಭೇಟಿ ಮಾಡಿದ್ರಂತೆ. ಇದೆಲ್ಲದರ ಬಗ್ಗೆ ಸುಜಾತಾ ಭಟ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಸುಜಾತಾ ಭಟ್ ಈ ಎಲ್ಲ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಬೆಂಗಳೂರು ಟು ದೆಹಲಿ ಫ್ಲೈಟ್ನಲ್ಲಿ ಕರ್ಕೊಂಡು ಹೋಗಿದ್ರಂತೆ ಮಟ್ಟಣ್ಣವರ್. ಚಿನ್ನಯ್ಯನನ್ನ ತನ್ನ ಬಾಡಿ ಗಾರ್ಡ್ ಅಂತ ಪರಿಚಯ ಮಾಡಿಕೊಟ್ಟಿದ್ರಂತೆ. ಈ ಸಿಚುವೇಶನ್ ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನ್ಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದು ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಹಾಗೆ ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ.
ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗೋದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಠನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರನ್ನ ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರೋ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವ್ರವ್ರು ಅನುಭವಿಸ್ತಾರೆ. ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಇನ್ನು ಅನನ್ಯ ಭಟ್, ಎಲ್ಲೂ ಇಲ್ಲದ ಅನನ್ಯ ಭಟ್ ಪ್ರಕರಣದ ವಿಚಾರದಲ್ಲಿ ಸುಜಾತಾ ಭಟ್ ಈ ಮಟ್ಟಣ್ಣವರವರ ಮಾಯಾಜಾಲಕ್ಕೆ ಸಿಕ್ಕಾಕೊಂಡ್ರ, ಒಂದು ಗಾಳದ ಮೀನಿನ ರೀತಿನಲ್ಲಿ ಸಿಕ್ಕಾಕೊಂಡ್ರ. ಸುಜಾತಾ ಭಟ್ ಅವರ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸುಜಾತಾ ಭಟ್ ಕಣ್ಣೀರು ಹಾಕಿದ್ದಾರೆ. ಮಠಣ್ಣವರ ಮಾಯಾಜಾಲದಲ್ಲಿ ಸಿಲುಕಿದ್ರ ಸುಜಾತಾ ಭಟ್. ಈ ಸುಜಾತಾ ಮುಂದೆಯೂ ಕೂಡ ತಿಮರೋಡಿ ಗ್ಯಾಂಗ್ ಕಥೆ ಕಟ್ಟಿತ್ತ. ಎಸ್ಐಟಿ ಇದೀಗ ಸುಜಾತಾ ಮೊಬೈಲ್ ಅನ್ನ ಸೀಸ್ ಮಾಡಿ ಎಲ್ಲ ಕರೆಗಳನ್ನ ಕೇಳಿಸಿಕೊಳ್ತಾ ಇದೆ. ಈ ಮೊಬೈಲ್ ಅಲ್ಲಿ ಏನೆಲ್ಲ ರಹಸ್ಯಗಳು ಅಡಗಿದೆ, ಯಾರೆಲ್ಲ ಕರೆ ಮಾಡಿದ್ದಾರೆ ಸುಜಾತಾ ಭಟ್ಗೆ, ಯಾರಿಗೆಲ್ಲ ಲಿಂಕ್ಗಳು ಇದ್ದಾವೆ, ದೆಹಲಿಗೆ ಹೋಗಿದ್ದ ವಿಚಾರ ಏನಾದ್ರೂ ಇದೆಯಾ ಅದರಲ್ಲಿ? ಸ್ವತಃ ಸುಜಾತಾ ಭಟ್ ಹೇಳಿರ್ತಕ್ಕಂಥದ್ದು ಅವರ ಮೊಬೈಲ್ ಸೀಸ್ ಆಗಿದೆ ಅಂತ. ಬೆಂಗಳೂರಿನಿಂದ ಚಿನ್ನಯ್ಯ, ಮಟ್ಟಣ್ಣವರ್ ಹಾಗೂ ಸುಜಾತಾ ಪ್ರಯಾಣ ಬೆಳೆಸಿದ್ರಂತೆ. ಸುಜಾತಾ ಭಟ್ ಅವರನ್ನ ಗಿರೀಶ್ ಮಟ್ಟಣ್ಣವರ್ ಕರ್ಕೊಂಡು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ತನ್ನ ಬಾಡಿ ಗಾರ್ಡ್ ಅಂತ ಪರಿಚಯ ಮಾಡಿಸಿದ್ರಂತೆ. ದೆಹಲಿಯಲ್ಲಿ ವಕೀಲರ ಭೇಟಿ ಮಾಡಿದ್ರಂತೆ. ಇದೆಲ್ಲದರ ಬಗ್ಗೆ ಸುಜಾತಾ ಭಟ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಸುಜಾತಾ ಭಟ್ ಈ ಎಲ್ಲ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಬೆಂಗಳೂರು ಟು ದೆಹಲಿ ಫ್ಲೈಟ್ನಲ್ಲಿ ಕರ್ಕೊಂಡು ಹೋಗಿದ್ರಂತೆ ಮಟ್ಟಣ್ಣವರ್. ಚಿನ್ನಯ್ಯನನ್ನ ತನ್ನ ಬಾಡಿ ಗಾರ್ಡ್ ಅಂತ ಪರಿಚಯ ಮಾಡಿಕೊಟ್ಟಿದ್ರಂತೆ. ಈ ಸಿಚುವೇಶನ್ ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದೀನಿ. ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಆಗ್ಲಿ, ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವ್ರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೋ ಅವರಿಗೆ ಅದು ಆಗೋದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಠನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರನ್ನ ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರೋ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವ್ರವ್ರು ಅನುಭವಿಸ್ತಾರೆ. ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ.